ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಪವರ್ ಟಿವಿ ಡೇಟಿಂಗ್ ದುನಿಯಾ ಅಂತ ಒಂದು ಸ್ಟಿಂಗ್ ಆಪರೇಷನ್ನ ಮೇಜರ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಯಾವ ರೀತಿ ಡೇಟಿಂಗ್ ಆ್ಯಪ್ಗಳಲ್ಲಿ ಯುವತಿಯರಿಗೆ ಗಾಳ ಹಾಕ್ತಾರೆ, ಹೇಗೆ ಮೋಸ ಮಾಡ್ತಾರೆ ಅಂತ ಹೇಳಿ 10 ಗಂಟೆಗೆ ಸುದ್ದಿ ಪ್ರಸಾರ ಆಯಿತು. ಕೇವಲ 10 ನಿಮಿಷದಲ್ಲೇ ಇದು ಇಂಪ್ಯಾಕ್ಟ್ ಆಗಿದೆ. ಪವರ್ಫುಲ್ ಸ್ಟಿಂಗ್, ಭರ್ಜರಿ ಸಂಚಲನ, ಬಿಗ್ ಇಂಪ್ಯಾಕ್ಟ್. ಬೆಳಿಗ್ಗೆ 10 ಗಂಟೆಗೆ ಡೇಟಿಂಗ್ ದುನಿಯಾ ಸುದ್ದಿ ಪ್ರಸಾರ ಆಯಿತು. ಕೇವಲ 10 ನಿಮಿಷದಲ್ಲೇ ಇಂಪ್ಯಾಕ್ಟ್ ಆಗಿದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಪವರ್ ಸ್ಟಿಂಗ್ ಆಪರೇಷನ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಪೊಲೀಸ್ ಕಮಿಷನರ್. ಪವರ್ ಸ್ಟೋರಿಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಮುಂದಾಗಿದ್ದಾರೆ. ಕಿಂಗ್ ಪಿನ್ಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದು ಪವರ್ ಇಂಪ್ಯಾಕ್ಟ್ ಅಂತಾನೆ ಹೇಳಬೇಕು. ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಪವರ್ ಟಿವಿ ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಅಂತ ಹೇಳಿ. ಪವರ್ ಟಿವಿ ಇಲ್ಲಿಯವರೆಗೂ ಸಾಕಷ್ಟು ಸ್ಟಿಂಗ್ ಆಪರೇಷನ್ಗಳನ್ನ ಮಾಡ್ತಾ ಬಂದಿದೆ. ಇದು ಯಾವ ರೀತಿ ಹೆಣ್ಣು ಮಕ್ಕಳ ಬಡತನವನ್ನ, ಹೆಣ್ಣು ಮಕ್ಕಳ ಅಸಹಾಯಕತೆಯನ್ನ ಬಳಸ್ಕೊಂಡು ಇಂಥ ಆ್ಯಪ್ಗಳಲ್ಲಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ದ ಮೇಜರ್ ಸ್ಟಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರೀತಿ ಹೆಣ್ಮಕ್ಳನ್ನ ಈ ದಂಧೆಗೆ ದೂಡ್ತಾ ಇರೋರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತೀವಿ ಅಂತ ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ. ಜೊತೆಗೆ ಮಾಹಿತಿಯನ್ನ ಕೇಳಿದ್ದಾರೆ. ಕಿಂಗ್ ಪಿನ್ಗಳ ಹುಡುಕಾಟದಲ್ಲಿ ಈಗ ಪೊಲೀಸ್ ಕಮಿಷನರ್ ಇದ್ದಾರೆ ಅಂಡ್ ಬೆಂಗಳೂರಿನ ಪೊಲೀಸರಿದ್ದಾರೆ. ಡೇಟಿಂಗ್ ಆಪ್ಗಳ ಮರ್ಮವನ್ನ ಬೆನ್ನಟ್ಟಿತ್ತು ಪವರ್ ಟಿವಿಯ ಟೀಮ್. ಪವರ್ ಟಿವಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆಯಲ್ಲ, ಈ ಡೇಟಿಂಗ್ ಆಪ್ಗಳ ಮರ್ಮದ ಜಾಲದ ಹುಡುಕಾಟ ನಡೆಸಿತ್ತು. ಆಪ್ಗಳ ಜಾಲದಲ್ಲಿ ಸಿಕ್ಕಾಕೊಂಡಂತಹ ತರುಣಿಯರ ಜೊತೆ ಮಾತುಕತೆಯನ್ನ ಕೂಡ ಪವರ್ ಟೀಮ್ ನಡೆಸಿತು. ತಾವು ಈ ದಂಧೆಗೆ ಹೇಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಹೆಣ್ಣುಮಕ್ಕಳು ಮುಕ್ತವಾಗಿ ಮಾತಾಡಿದ್ದಾರೆ. ಪವರ್ಗೆ ಆಪ್ಗಳ ಕುರಿತು ಮಾಹಿತಿಯನ್ನ ಗೃಹಿಣಿಯರು ನೀಡಿದ್ರು. ಡೇಟಿಂಗ್ ಆಪ್ಗಳ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಡೇಟಿಂಗ್ ಆಪ್ನಲ್ಲಿ ನಿಮಿಷದ ಲೆಕ್ಕದಲ್ಲಿ ಹಣ ಪೀಕಿಸ್ತಾರೆ. 1 ನಿಮಿಷಕ್ಕೆ 50 ರೂಪಾಯಿ, 1 ನಿಮಿಷಕ್ಕೆ 100 ರೂಪಾಯಿ, ಈ ತರ ಹಣವನ್ನ ಪೀಕಿಸ್ತಾರೆ. ಆಪ್ಗಳಲ್ಲಿ ರಂಗು ರಂಗಿನ ಚಂದದ ತರುಣಿಯರು ಸಿಗ್ತಾರೆ. ಆಯಾಯ ಹೆಸರುಗಳನ್ನ ಕ್ಲಿಕ್ ಮಾಡಿದ್ರೆ ಅವರಿಗೆ ಕನೆಕ್ಟ್ ಆಗಬಹುದು. ಬಹಳಷ್ಟು ಜನ ಡೇಟಿಂಗ್ ಆಪ್ಗಳನ್ನ ಬಳಸೋರು ಇರ್ತೀರಿ. ಬಹಳಷ್ಟು ಜನ ಇದರಿಂದ ದುಡ್ಡು ಕಳ್ಕೊಂಡಿದ್ದೀರಿ. ಬಹಳಷ್ಟು ಜನ ಇದರಲ್ಲಿ ಟ್ರ್ಯಾಪ್ ಆಗಿ ಸಿಕ್ಕಾಕೊಂಡಿದ್ದೀರಿ. ಆದ್ರೆ ಈ ಡೇಟಿಂಗ್ ಆಪ್ಗಳಿಗೆ ಹೇಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬರ್ತಾರೆ ಅನ್ನೋದೇ ಇಲ್ಲಿ ದೊಡ್ಡ ವಿಚಾರ ಆಗಿತ್ತು. ಈ ಮರ್ಮವನ್ನ ತಿಳ್ಕೊಳ್ಬೇಕು ಅಂತ ಜವಾಬ್ದಾರಿಯುತ ಮಾಧ್ಯಮವಾಗಿರುವಂತಹ ಪವರ್ ಟಿವಿ ಈ ಡೇಟಿಂಗ್ ಆಪ್ಗಳ ಮರ್ಮವನ್ನ ತಿಳ್ಕೊಳ್ಳೋದಕ್ಕೆ ಇದರ ಬೆನ್ನಕ್ಕೆ ಬಿದ್ದಿತ್ತು. ಸೊ ತಾವು ಈ ದಂಧೆಗೆ ಹೇಗೆ ಇಳಿದ್ವಿ ಅನ್ನೋದ್ರ ಬಗ್ಗೆ ಹೆಣ್ಮಕ್ಳು ಮುಕ್ತವಾಗಿ ಪವರ್ ಜೊತೆ ಮಾತುಕತೆಯನ್ನ ನಡೆಸಿದ್ರು. ತಮ್ಮ ಭಾವನೆಗಳನ್ನ ಹಂಚ್ಕೊಂಡ್ರು. ಹೇಗೆ ಈ ಒಂದು ದಂಧೆಗೆ ಇಳಿದ್ರು ಅನ್ನೋದ್ರ ಬಗ್ಗೆ ಡೇಟಿಂಗ್ ಆಪ್ಗಳ ಎಕ್ಸ್ಕ್ಲೂಸಿವ್ ವರದಿ ಇದಾಗಿತ್ತು. ಯಾವ ರೀತಿ ಡೇಟಿಂಗ್ ಆಪ್ನಲ್ಲಿ ಯುವತಿಯರಿಗೆ ಗಾಳ ಹಾಕಲಾಗುತ್ತೆ, ಅವರನ್ನ ಹೇಗೆ ಈ ಡೇಟಿಂಗ್ ಆಪ್ ಅನ್ನುವಂಥ ಈ ವಿಚಾರಕ್ಕೆ ಅವರನ್ನ ಎಳ್ಕೊಂಡು ಬರಲಾಗುತ್ತೆ ಅನ್ನೋದ್ರ ಬಗ್ಗೆ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿತ್ತು. ಸ್ಟಿಂಗ್ ಆಪರೇಷನ್ ಪ್ರಸಾರ ಆದಂತಹ 10 ನಿಮಿಷದಲ್ಲಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತಾನೆ ಹೇಳಬೇಕು. ಸಮಾಜವನ್ನ ಹಾಳು ಮಾಡುವಲ್ಲಿ ಡೇಟಿಂಗ್ ಆಪ್ಗಳು, ಹೆಣ್ಣುಮಕ್ಕಳ ಜೀವನಗಳನ್ನ ಹಾಳು ಮಾಡುವಲ್ಲಿ ಡೇಟಿಂಗ್ ಆಪ್ಗಳು ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾವೆ ನೋಡಿ. ಜೊತೆಗೆ ಎಷ್ಟೋ ಜನರ ಜೀವನವನ್ನೇ ಈ ಡೇಟಿಂಗ್ ಆಪ್ಗಳು ಕಸ್ಕೊಂಡ್ ಬಿಟ್ಟಿದೆ. ಪವರ್ ಸ್ಟಿಂಗ್ ಆಪರೇಷನ್ ಬಗ್ಗೆ ಕಮಿಷನರ್ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ. ಕಿಂಗ್ ಪಿನ್ಗಳ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಪವರ್ ಟಿವಿ ತಂಡ ಇದೆಯಲ್ಲ, ಒಂದು ಆಪ್ಗಳ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಡೇಟಿಂಗ್ ಆಪ್ಗಳ ಹಿಂದೆ ಪವರ್ ಟಿವಿ ಟೀಮ್ ಬಿದ್ದಿತ್ತು. ಯಾವ ರೀತಿ ಡೇಟಿಂಗ್ ಆಪ್ಗಳು ವರ್ಕ್ ಆಗುತ್ತೆ, ಇಲ್ಲಿಗೆ ಹೆಣ್ಮಕ್ಳನ್ನ ಹೇಗೆ ಕರೆ ತರ್ತಾರೆ, ಏನು ಎತ್ತ ಅಂತ ಹೇಳಿ ಡೇಟಿಂಗ್ ಆಪ್ ನಂಬರ್ ಮೂಲಕ ತರುಣಿಯರಿಗೆ ಕರೆ ಮಾಡಲಾಗುತ್ತೆ. ಆಪ್ನಲ್ಲಿರುವ ಒಬ್ಬೊಬ್ಬ ಹುಡುಗಿಯದ್ದು ಕೂಡ ಒಂದೊಂದು ಕಥೆ ಇದೆ. ಅವ್ರು ಯಾರು ಬಹಳ ಇಷ್ಟಪಟ್ಟು ಶ್ರೀಮಂತಿಕೆಯನ್ನ ಇಟ್ಕೊಂಡು ಯಾರು ಡೇಟಿಂಗ್ ಆಪಿಗೆ ಬಂದವರಲ್ಲ. ತಮ್ಮ ಬಡತನವನ್ನ ಬಳಸ್ಕೊಂಡು ಈ ಡೇಟಿಂಗ್ ಆಪ್ಗಳಿಗೆ ಅವರನ್ನ ಎಳ್ಕೊಂಡ್ಬರ್ಲಾಗ್ತಾ ಇದೆ. ಸುಲಭವಾಗಿ ಹಣ ಗಳಿಸಲು ಆಪ್ ಮೊರೆ ಹೋಗಿದ್ದಾರೆ ಹೆಣ್ಮಕ್ಳು, ತರುಣಿಯರು, ಕಾಲೇಜು ಹುಡುಗಿಯರು, ಗೃಹಿಣಿಯರು ಕೂಡ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ವೆಬ್ಲಿ ಅಂತಾನೆ ಏನೋ. ನೀವೇನ್ ಮಾಡೋದು? ನಾನು ಸ್ಟಡಿ ಮಾಡ್ಕೊಂಡಿದ್ದೀನಿ. ಏನ್ ಸ್ಟಡಿ? ಬಿಕಾಮ್. ಮತ್ತೆ ಹೇಳ್ಬೇಕು, ಎಷ್ಟು ಸಂಪಾದನೆ ಮಾಡ್ತೀಯ?
ನಾನು ಜಾಸ್ತಿ ಮಾಡಲ್ಲಪ್ಪ, ನಂಗೆ ಬೇಕಾದಷ್ಟು ವಾರಕ್ಕೊಂದು 2-3 ಸಾವಿರ ಅಷ್ಟೇನಾ? ಅದಕ್ಕೆ ಅವಕ್ಕೆ ತುಂಬಾ ಜನ ಮಾಡ್ತಾರೆ. ತುಂಬಾ ಜನ ಅಂದ್ರೆ ಇದು ಯಾವ್ದು ಜಾಸ್ತಿ ಜನ app? ಕೊಟ್ಟಿಲ್ಲ. ಇದು ಅಲ್ಲಲ್ಲ, ವೆಬ್ಲಿ ಅಂತಾನೆ ಏನೋ. ಈಗ ನನ್ನ ಫ್ರೆಂಡ್ ಒಂದು ಹುಡುಗಿ ಜಾಯಿನ್ ಆಗೋದು ಹೆಂಗೆ ಇದಕ್ಕೆ? ಜಾಯಿನ್ ಮಾಡ್ಸೋದಿದ್ರೆ ಹೇಳಿ, ನಾನ್ ಮಾಡಿಸ್ಕೊಡ್ತೀನಿ. ನಂದೇ ಏಜೆನ್ಸಿ ಇದೆ ಇದ್ರಲ್ಲಿ, ನಾನೇ ಜಾಯಿನ್ ಮಾಡಿಸೋದು. ಹೌದಾ? ಹಾ, ನೋಡ್ ನಂಬರ್ ಕೊಡಾಗಾದ್ರೆ ನಾನು ಆ ಹುಡುಗಿಗೆ ಇದು ಮಾಡ್ತೀನಿ. ಎಷ್ಟ್ ಜನ? ಒಬ್ರೇನಾ? ಇಲ್ಲ, ಇಬ್ಬರೇನೋ ಇದ್ದಾರಂತೆ ಪಿ ಜಿಯಲ್ಲಿ. ನನ್ ನಂಬರ್ ಕೊಡಲ್ಲ, ನಾನು ವರ್ಕಿಂಗ್ ನಂಬರ್ ಕೊಡ್ತೀನಿ ಸರ್ ಇಂದು. ಅವರಿಗೆ ಮೆಸೇಜ್ ಹಾಕಕ್ ಹೇಳಿ, ಹಾಯ್ ಅಂತ. ಇವಾಗ್ಲೇ ಫ್ರೀ ಇರ್ತಾರ ಅವರು ಈ ಟೈಮಲ್ಲಿ. ಆಮೇಲೆ ನೋಡಿದ್ರೆ ನಾನು ಅವ್ರಿಗೆ ಹೇಳ್ತೀನಿ, ಸರ್ ನಂದೇ ರೆಫರಲ್ ಹೇಳ್ಕೊಡಿ ಸ್ವಲ್ಪ ಎಲ್ಲ. ಇಲ್ಲಾಂದ್ರೆ ನಾನೇ ಮೆಸೇಜ್ ಮಾಡ್ತೀನಿ ಅವ್ರು ವಾಟ್ಸ್ಆಪ್ ಇಸ್ಕೊಂಡು. ಅವ್ರೇನ್ ಮನೇಲಿ ಕುತ್ಕೊಂಡು ವರ್ಕ್ ಮಾಡ್ತಾರ? ಹೌದು. ನಾನ್ ನೀಟಾಗಿ ಹೇಳ್ಕೊಡ್ತೀನಿ, 2-3 ಆ್ಯಪ್ ಹೇಳ್ಕೊಡ್ತೀನಿ ಇದೇ ತರ. ನಾನ್ ಜಾಸ್ತಿ ಸಂಪಾದನೆ ಮಾಡ್ತೀನಿ, ನಾನು ನಿಮಗೆ ಸುಳ್ಳು ಹೇಳಿದ್ದು. ಎಷ್ಟು ಮಾಡ್ತೀರಾ? ವಾರಕ್ಕೊಂದು 10-15 ಸಾವಿರ. ಕೆಲವು ಟೈಮ್ ಆಗುತ್ತೆ, ಕೆಲವು ಟೈಮ್ ನಂಗೆ ಬೇಕಾದಷ್ಟು ಮಾಡ್ಕೊಂತೀನಿ. 2-3-4-5 ಸಾವಿರ. ಅವ್ರು ಮಾಡೋದಾದ್ರೆ ಮಾಡಿಸ್ಕೊಡ್ತೀನಿ, ಮಾಡೋದಾದ್ರೆ ಕೇಳಿ. ಹಂಗಾಗಿ ಅವ್ರಿಗೆ ಕೆಲವು ದಿನ ಕೆಲವರೆಲ್ಲ ಇದ್ರಲ್ಲಿ 8,000 10,000 ಎಲ್ಲ ದುಡಿತಾರೆ ಪರ್ ಡೇ. ಎಸ್, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಮೂಲಕ ಡೇಟಿಂಗ್ ಆ್ಯಪ್ಗಳ ದುನಿಯಾವನ್ನೇ ಬಿಚ್ಚಿಟ್ಟಿದೆ ಇವತ್ತು. ಆ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ಬೇರೆಯವ್ರನ್ನ ಸೇರಿಸೋದಿದ್ರು ಕೂಡ ಸೇರಿಸಿ, ನಾನು ಮಾಹಿತಿ ಕೊಡ್ತೀನಿ ಹೇಗೆ ಸೇರ್ಕೋಬೇಕು ಏನು ಎತ್ತ ಅಂತ ಹೇಳಿ. ಅಂದರೆ ದುಡಿಮೆ ಮಾಡೋದಕ್ಕೆ ಒಂದು ಶಾರ್ಟ್ ಕಟ್ಟನ್ನು ಇಲ್ಲಿ ಅನೇಕ ಜನ ಹೆಣ್ಮಕ್ಳು ಕಂಡುಕೊಂಡಿದ್ದಾರೆ ಮತ್ತು ಆ ಹೆಣ್ಮಕ್ಳು ಇದಕ್ಕೆ ಎಳೆದಿದ್ದಾರೆ ಕೂಡ. ಹೌದು, ಸುದ್ದಿ ಪ್ರಸಾರದಂಥ 10 ನಿಮಿಷದಲ್ಲಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಏನೆಲ್ಲ ಕೇಳಿದ್ರು ಮತ್ತು ಏನು ಹೇಳಿದ್ರು, ಏನು ಕಥೆ, ಯಾವ ರೀತಿ ಪೊಲೀಸರು ಆಕ್ಷನ್ ತಗೊಳ್ಳೋಕೆ ಮುಂದಾಗಿದ್ದಾರೆ ವೆಂಕಟೇಶ್? ಸಿಂಧೂರ, ಏನು ಒಂದು ಡೇಟಿಂಗ್ ಆ್ಯಪ್ಗಳಲ್ಲಿ ಯುವತಿಯರು ಹಣಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿವರವಾದಂಥ ಒಂದು ಸ್ಟಿಂಗ್ ಆಪರೇಷನ್ ಪವರ್ ಟಿವಿ ಬಿತ್ತರ ಮಾಡ್ತಾ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಈಗ ಅಲರ್ಟ್ ಆಗಿರುವಂಥದ್ದು. ಈಗ ಸದ್ಯ ಪೊಲೀಸ್ ಕಮಿಷನರ್ ಆಗಿರುವಂಥ ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಅಂದರೆ ಇದರ ಕಿಂಗ್ ಪಿನ್ಗಳು ಯಾರು, ಯಾವ ರೀತಿಯಾಗಿ ಆಪರೇಟ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ. ಅಂದರೆ ಈಗ ಸೈಬರ್ ಕ್ರೈಮ್ ಕೂಡ ಸಾಕಷ್ಟು ನಡೀತಾ ಇದೆ. ಆದರೆ ಒಂದು ಫ್ರಾಡ್ಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಕೂಡ ಸೈಬರ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದ್ದಾರೆ. ಅದರ ಜೊತೆಗೆ ಇದರ ಸಿಂಡಿಕೇಟ್ಗಳು ಯಾರು, ಯಾವ ರೀತಿಯಾಗಿ ಇದನ್ನು ಕಾರ್ಯ ಮಾಡ್ತಾ ಇದ್ರು, ಈ ಯುವತಿಯರನ್ನ ಯಾವ ರೀತಿಯಾಗಿ ದಾಳ ಹಾಕ್ತಾ ಇದ್ರು, ಕರ್ಕೊಳ್ತಾ ಇದ್ರು ಈ ದಂಧೆಗೆ ಅಂತ ಹೇಳಿ. ಯಾಕಂದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೇಳಿ ಒಂದು ಸ್ಟಿಂಗ್ ಆಪರೇಷನ್ ಕಾರ್ಯಕ್ಕೂ ಕೂಡ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಕಾರ್ಯಗಳು ಕೂಡ ಸ್ಟಿಂಗ್ ಆಪರೇಷನ್ನ ಏನು ಒಂದು ಪ್ಲಾನನ್ನು ಮಾಡಿತ್ತು. ಆ ಪ್ಲಾನ್ನ ಆಧಾರದ ಮೇಲೆ ಕೂಡ ಈ ಒಂದು ಆಪರೇಷನ್ ಮಾಡಿದಂತಹ ವೇಳೆಯಲ್ಲಿ ಯುವತಿಯರು ಹಣಕ್ಕಾಗಿ ಏನೆಲ್ಲ ಮಾಡ್ತಾರೆ, ಜೊತೆಗೆ ತಮ್ಮ ಬಡತನವನ್ನೇ ಬಂಡವಾಳವಾಗಿ ಮಾಡಿಕೊಂಡು ಇದನ್ನೇ ಮುಂದಿಟ್ಕೊಂಡು ಹಣಕ್ಕೋಸ್ಕರ ಯಾವ ರೀತಿಯಾಗಿ ಈ ದಂಧೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ, ಅಂದರೆ ಒಂದು ಅಮಾಯಕ ಹೆಣ್ಣು ಮಕ್ಕಳು ಹಣದ ಅವಶ್ಯಕತೆ ಇರೋರನ್ನ ಯಾವ ರೀತಿಯಾಗಿ ಈ ಒಂದು ಜಾಲಕ್ಕೆ ಬೀಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಟೀಮ್ ಇದೆ. ಆ ಟೀಮ್ನ ಸಿಂಡಿಕೇಟ್ ಮೆಂಬರ್ಗಳಿದ್ದು ಅದನ್ನ ಕಿಂಗ್ ಪಿನ್ಗಳು ಕೂಡ ಇದನ್ನ ಆಪರೇಟ್ ಮಾಡ್ತಾ ಇರುವಂಥದ್ದು. ಇದರೆಲ್ಲ ಮೂಲವು ಕೂಡ ಏನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಕೆಲವೊಂದು ಪಿ ಜಿಗಳು ಆಪರೇಟ್ ಮಾಡ್ತಾ ಇರುವಂಥದ್ದು. ಅವರು ಅಲ್ಲಿಗೆ ಹೋದಂತಹ ವೇಳೆಯಲ್ಲಿ ಯಾವುದಾದ್ರೂ ನಾವು ಕೆಲಸಕ್ಕೆ ಸೇರಿದಂಥ ವೇಳೆಯಲ್ಲಿ ಅವ್ರು ಜಾಬ್ ಟ್ರೈನಿಂಗ್ ಅಂತ ಹೇಗೆ ಕೊಡ್ತಾರೆ, ಆ ರೀತಿಯಾಗಿ ಈ ದಂಧೆಯಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ತಾವು ಪಳಗಿಸ್ಕೊಳ್ಬೇಕು, ಅಂದರೆ ವಿಡಿಯೋ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಮಾತನಾಡುವಂಥ ವೇಳೆಯಲ್ಲಿ ಆಗಿರ್ಬೋದು, ಕಸ್ಟಮರ್ಗಳ ಜೊತೆ ಯಾವ ರೀತಿಯಾಗಿ ಒಂದು ಸಂಪರ್ಕವನ್ನು ಬೆಳೆಸಿ ಕಮ್ಯುನಿಕೇಷನ್ ಅನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಡ್ತಾರೆ. ಅದಕ್ಕೆ ಹಣವನ್ನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿರುವಂಥದ್ದು. ಈ ಎಲ್ಲವನ್ನು ಕೂಡ ವಿವರವಾದಂತಹ ಒಂದು ಸ್ಟಿಂಗ್ ಆಪರೇಷನ್ ಮಾಡಿರುವಂಥದ್ದು ಸದ್ಯ ಪವರ್ ಟಿವಿ. ಈ ಪವರ್ ಟಿವಿಯಲ್ಲಿ ಕೂಡ ಈಗ ಈ ಒಂದು ಕರಾಳ ಮುಖ ಕೂಡ ಅನಾವರಣ ಆಗಿದೆ. ಈ ರೀತಿಯಾದಂತಹ ಹಣಕ್ಕೋಸ್ಕರ ಯಾವ ರೀತಿಯಾಗಿ ದಂಧೆಯನ್ನು ಮಾಡ್ತಾ ಇದ್ರು ಅನ್ನೋಂಥದ್ರ ಬಗ್ಗೆ ಕೂಡ ಸದ್ಯ ಈಗ ಪೊಲೀಸರು ಕೂಡ ಈ ಕಿಂಗ್ ಪಿನ್ಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಬೆನ್ನತ್ತಿರುವಂಥದ್ದು. ಪವರ್ ಟಿವಿಯಿಂದ ಕೂಡ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಸಹಜವಾಗಿಯೇ ಕೂಡ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ಕೂಡ ಪವರ್ ಟಿವಿ ಮೊದಲು ಪ್ರಸಾರ ಮಾಡಿದಂಥ ವೇಳೆಯಲ್ಲಿ ತನಿಖಾ ತಂಡಕ್ಕೆ ಇದೇ ಒಂದು ಸಾಕ್ಷ್ಯ ಆಧಾರಗಳನ್ನು ಇಟ್ಕೊಂಡು ನ್ಯಾಯಾಲಯಕ್ಕೂ ಕೂಡ ಸಾಕ್ಷಿಗಳನ್ನು ಸಲ್ಲಿಸಿದ್ರು. ಈ ಒಂದು ಕೇಸ್ನಲ್ಲಿ ಕೂಡ ಈಗ ಪವರ್ ಟಿವಿ ನಡೆಸಿರುವಂತಹ ಸ್ಟಿಂಗ್ ಆಪರೇಷನ್ನ ದಾಖಲಾತಿಗಳೇನಿದೆ, ವಿಡಿಯೋಗಳೇನಿದೆ, ಆ ಎಲ್ಲವನ್ನು ಕೂಡ ಈಗ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿದೆ. ಆದಷ್ಟು ಬೇಗ ಈ ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂತಹದ್ದು ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.